ಬೆಳ್ಳುಳ್ಳಿ ಚಿಕನ್ ಇದು ಹಾಫ್ ಕೆಜಿ ಚಿಕನ್ ತೊಗೊಂಬಂದು 2 ದೊಡ್ಡ ಸೈಜ್ ಈ ಸೈಜಿನ ದೊಡ್ಡ ಈರುಳ್ಳಿ ಕಟ್ ಮಾಡ್ಕೊಂಡು ಉದ್ದುದ್ದ ಆಯಿಲ್ ಹಾಕಿ ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಬ್ರೌನಿಶ್ ಆಗಿ ಬರೋ ಥರ ಸ್ವಲ್ಪ ಲೈಟಾಗಿ ಬ್ರೌನಿಶ್ ಬರಬೇಕು. ಆ ಥರ ಬರೋವರೆಗೆ ಹುರಿದು ಆಮೇಲೆ ಚಿಕನ್ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದರಲ್ಲಿ ಹಾಕಿ ಚಿಕನ್ನು ಆ ಈರುಳ್ಳಿಯಲ್ಲಿ ಮತ್ತು ಇದು ಚಿಕನಿಂದ ನೀರು ಬರುತ್ತಲ್ಲ ಅದರಲ್ಲಿ ಫ್ರೈ ಆಗಬೇಕು. ಇದು ಫ್ರೈ ಆಗೋಷ್ಟರೊಳಗೆ 2 ಗೆಡ್ಡೆ ಬೆಳ್ಳುಳ್ಳಿ, ಖಾರ ಎಷ್ಟು ಬೇಕೋ ನಿಮ್ಗೆ ಅಷ್ಟು ಖಾರ, ಅರಿಶಿನ ಪುಡಿ, ಸ್ವಲ್ಪ ಅದಕ್ಕೆ ತಕ್ಕಷ್ಟು ಪುಡಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಮಿಕ್ಸಿ ಮಾಡಿಕೊಂಡು ಅದನ್ನು ಚಿಕನೆಲ್ಲ ಹಿಂಗಂದ್ರೆ ಆಯಿಲ್ ಬರುತ್ತಲ್ಲ ಈ ಆಯಿಲಲ್ಲಿ ಮಧ್ಯೆ ಅದು ಬೆಳ್ಳುಳ್ಳಿ ಖಾರ ಹಾಕಿ ಬೇಯಿಸಿ ಎಲ್ಲ ಹುರಿದ್ಬಿಟ್ಟು ಇದಕ್ಕೆ ಕಲಿಯೋ ಥರ ಒಂದು 5 ನಿಮಿಷ ಕಲಿಸ್ಬಿಟ್ಟು ಇಳಿಸೋದು. ತುಂಬ ಚೆನ್ನಾಗಿರ್ತದೆ. ಸೂಪರ್ ತಿಂದು ನೋಡ್ತೀನಿ. ಸೂಪರ್. ಇದರಲ್ಲಿ ಏನು ಜಾಸ್ತಿ ಇಲ್ಲ, ಬೆಳ್ಳುಳ್ಳಿ ಖಾರ ಪುಡಿ ಅಷ್ಟೇ. ಮತ್ತು ಇನ್ನೊಂದು ಏನಿಲ್ಲ. ಆಯಿಲು, ಉಳ್ಳಾಗಡ್ಡಿ, ಚಿಕನು, ಬೆಳ್ಳುಳ್ಳಿ, ಖಾರ ಇಷ್ಟರಲ್ಲೇ ಸೂಪರಾಗಿ ರೊಟ್ಟಿಗೆ ತಿನ್ಬೋದು, ರೈಸಿಗೆ ತಿನ್ಬೋದು, ಚಪಾತಿಗೆ ತಿನ್ಬೋದು. ಹೆಂಗಿದೆ ಅಂದರೆ ನೀವು ಮಾಡ್ಕೊಂಡು ತಿಂದು ನೋಡಿ, ಆಮೇಲೆ ನನಗೆ ಹೇಳ್ತೀರಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಚೆನ್ನಾಗಿದ್ದರೆ ಏನನ್ನೋದು ಕಮೆಂಟ್ ಮಾಡಿ ತಿಳಿಸಿ. ಹಾಯ್.